ಆ ಸಂದರ್ಭದಲ್ಲಿ ಜೈ ಮಹಾರಾಷ್ಟ್ರ ಅಂತ ಕೂಗಿಸ್ತಾರೆ. ಜೈ ಮಹಾರಾಷ್ಟ್ರ ಕೂಗಬೇಡಿ ಅಂತ ಹೇಳಿದ್ದಕ್ಕೆ ಉದ್ಯಮಿ ಮೇಲೆ ದರ್ಪವನ್ನ ಮೆರೆದಿದ್ದಾರೆ. ಇದ್ದಿದ್ದು ಬೆಳಗಾವಿಯಲ್ಲಿ ಕುಸ್ತಿ ಪಂದ್ಯಾವಳಿ, ಆನಂದವಾಡಿ ಕುಸ್ತಿ ಮೈದಾನದಲ್ಲಿ ಕುಸ್ತಿ ಪಂದ್ಯಾವಳಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಜೈ ಛತ್ರಪತಿ ಶಿವಾಜಿ ಜೈ ಮಹಾರಾಷ್ಟ್ರ ಘೋಷಣೆ ಕೂಗ್ತಾ ಇದ್ದಂತೆ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿದ ನೇಪಾಳ ಕುಸ್ತಿಪಟ್ಟು ಬಳಿ ತೆರಳಿ ಮೈಕ್ ಅನ್ನ ಕಸಿದುಕೊಂಡಂತ ಬೆಳಗಾವಿ ಉದ್ಯಮಿ ಶ್ರೀಕಾಂತ್ ದೇಸಾಯಿ ಅವರು ಜೈ ಶಿವಾಜಿ ಮಹಾರಾಜ್ ಜೈ ಮಹಾರಾಷ್ಟ್ರ. ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವಿಲ್ಲ. ನಿಮ್ಮೊಡನೆಂದು ನಾನು ಒಂದು ಬಡವ ಕಂಬಗೆ ಯಾರಿಲ್ಲ. बोलो छत्रपति शिवाजी महाराज की. मेरे बाबा प्रॉब्लम करोगे, इतना प्रॉब्लम करोगे, तुम्हारी हाइट इतनी मेरी हाइट हो जाएगी. मेरे साथ में डॉक्टर भी है, उनकी भी हाइट उतनी हो जाएगी. साथ में रमाकांत है, वो भी हो जाएगा. रमाकांत बोला छत्रपति शिवाजी महाराज की जय. चलते बाबा, जय महाराष्ट्र म्हणू नका. आपण कर्नाटकामध्ये ನೋಡಿ, ಶ್ರೀಕಾಂತ್ ದೇಸಾಯಿ ಉದ್ಯಮಿ, ಕುಸ್ತಿ ಆಯೋಜನೆ ಆಗಿದ್ದು ಕರ್ನಾಟಕದ ಬೆಳಗಾವಿಯಲ್ಲಿ. ನೇಪಾಳದ ಕುಸ್ತಿಪಟು ಘೋಷಣೆ ಕೂಗಿದ್ದು ಜೈ ಮಹಾರಾಷ್ಟ್ರ ಅಂತೇಳಿ. ವಿದೇಶಿ ಕುಸ್ತಿಪಟುವಿನ ದಿಕ್ಕು ತಪ್ಪಿಸಿದ್ರ MES ಪುಂಡರು ಅನ್ನುವ ಅನುಮಾನ ಕಾಡ್ತಾ ಇದೆ. ವಿದೇಶಿ ಕುಸ್ತಿಪಟುವಿನ ದಿಕ್ಕು ತಪ್ಪಿಸಿದ ಬಳಿಕ ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ ಕುಸ್ತಿಪಟುವಿಗೆ ಕಿವಿ ಮಾತನ್ನ ಹೇಳ್ತಾರೆ ಉದ್ಯಮಿ ಶ್ರೀಕಾಂತ್ ಅವರು. ನೋಡಿ, ಜೈ ಶಿವಾಜಿ ಛತ್ರಪತಿ ಶಿವಾಜಿ ಅಂತ ಅವರು ಕೂಡ ಕೂಗ್ತಾರೆ. ಆದರೆ ಬೆಳಗಾವಿಯಲ್ಲಿ ಒಂದಷ್ಟು ವಿಚಾರಗಳಿದೆ. MES ಪುಂಡರು ಆಗಾಗ ತಮ್ಮ ದರ್ಪವನ್ನು ಮೆರಿತಾ ಇರ್ತಾರೆ. ಈಗ ಮತ್ತೊಮ್ಮೆ ಮೆರೆದಿದ್ದಾರೆ, ಅದು ಪಂದ್ಯಾವಳಿಯ ಸಂದರ್ಭದಲ್ಲಿ. हेलो, सबसे पहले तो जी जय शिवाजी महाराज जय महाराष्ट्र. ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವಿಲ್ಲ. ನಿಮ್ಮೊಡನೆಂದು ನಾನು ಒಂದು ಬಡವ ಕಂಬಗೆ ಯಾರಿಲ್ಲ. बोलो छत्रपति शिवाजी महाराज की. मेरे बाबा प्रॉब्लम करोगे, इतना प्रॉब्लम करोगे, तुम्हारी हाइट इतनी मेरी हाइट हो जाएगी. मेरे साथ में डॉक्टर भी है, उनकी भी हाइट उतनी हो जाएगी. साथ में रमाकांत है, वो भी हो जाएगा. रमाकांत बोला छत्रपति शिवाजी महाराज की जय. चलते बाबा, जय महाराष्ट्र म्हणू नका. आपण कर्नाटकामध्ये ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಸಂಜು ಲೈವ್ನಲ್ಲಿ ಜಾಯ್ನ್ ಆಗಿದ್ರೆ. ಸಂಜು, ಏನಾಯ್ತು ನೆನ್ನೆ, ಎಷ್ಟೊತ್ತಿಗಾಗಿದ್ದು? ನಾಗೇಂದ್ರ ಬಾಬು, ಏನಾಗುತ್ತೆ ಅಂತಂದ್ರೆ ಬೆಳಗಾವಿಯಲ್ಲಿ ಒಂದು ಕುಸ್ತಿಪಟುವನ್ನ ಆಯೋಜನೆ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅಂದನು ದೇಶ ವಿದೇಶಗಳಿಂದನೂ ಸಹ ಕುಸ್ತಿಪಟುಗಳು ಭಾಗಿಯಾಗಿರ್ತಾರೆ. ಅಲ್ಲಿ ನೇಪಾಳದ ಓರ್ವ ಕುಸ್ತಿಪಟುನಿಗೆ MES ಕ್ರಿಮಿಗಳು ದಾರಿ ತಪ್ಪಿಸೋದಕ್ಕೆ ನೋಡ್ತಾರೆ. ಅಂತಂದ್ರೆ ಏನು, ಕುಸ್ತಿಪಟ ಮುಗಿದ ನಂತರ ಅದಾದ ಬಳಿಕ ಕುಸ್ತಿಪಟ ಹೇಳ್ತಾನೆ ಜೈ ಶಿವಾಜಿ ಮಹಾರಾಜ್ ಜೈ. ಅಶೋಕ್ ಅನ್ನುವ ಕನ್ನಡ ಪರ ಹೋರಾಟಗಾರರು ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಅವರು ನಮಸ್ಕಾರ. ಬೆಳಗಾವಿಯಲ್ಲಿ ಏನಾಗಿದೆ ಅಂತೇಳಿ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ, ಏನು ಹೇಳ್ತೀರಿ? ಅದೇ ಒಂದು ಕುಸ್ತಿ ಪಂದ್ಯ ಇತ್ತಲ್ಲಿ, ಅಲ್ಲಿ ನೇಪಾಳದಿಂದ ಬಂದ ವ್ಯಕ್ತಿ ಜೈ ಮಹಾರಾಷ್ಟ್ರ ಜೈ ಶಿವಾಜಿ ಅಂತಂದ್ರು. ಅವಾಗಲ್ಲಿ ಅವರು ಮೈಕ್ ಕಸ್ಕೊಂಡ್ರು, ಹಾಗೆಲ್ಲ ವಿವಾದ ಮಾಡಬಾರ್ದು ಅಂತ ಒಬ್ಬರಲ್ಲಿ ಯಾರಿದ್ರಲ್ಲಿ ಮೇಲ್ವಿಚಾರಕರು ಹೇಳಿದ್ರು. ನೋಡಿ, ನಾ ಇದನ್ನ ಬೇರೆ ರೀತಿ ವಿಚಾರ ಮಾಡ್ತಾನೆ. ಬೆಳಗಾವಿಗೆ ಬಂದವರು ಬೆಳಗಾವಿ ಮಹಾರಾಷ್ಟ್ರದಲ್ಲಿ ಇದೆಯೋ ಅಂತ ಸಂಶಯ ಪಡುವಷ್ಟು ಇದು ವಾತಾವರಣ ಇದೆ ಅಂತ. 40 ವರ್ಷದಿಂದ ಇತ್ತು. ಅದು ಕರ್ನಾಟಕ ಸರ್ಕಾರ ಇದು ಎಂಥದೇ ಕಾರ್ಯಕ್ರಮ ಪಂದ್ಯ ಮಾಡೋ ಮುಂದೆ ಬೆಳಗಾವಿ ಕರ್ನಾಟಕದ ಒಂದು ಬಿಂಬಿಸೋದು ಇನ್ನೂ ಅವಶ್ಯಕತೆ ಇದೆ ಅಂತ ನಾ ಈಗ ಅರ್ಥ ಮಾಡ್ತಾ ಇದ್ದೇನೆ ನಾನು. ನೋಡಿ, ಎಲ್ಲಿಂದ ಬಂದ್ರು, ಬೆಳಗಾವಿ ಬಂದ್ರು. ಇಲ್ಲಿ ಮರಾಠಿಮಯ ವಾತಾವರಣ ಕೂಡಲೇ
ಅವನಿಗೆ ಆ ಮನುಷ್ಯಗೆ ಏನು ಗೊತ್ತಪ್ಪಲ್ಲ ನಾ ಹೇಳೋದು ನನ್ನ ಪ್ರಕಾರ. ನೇಪಾಳದಿಂದ ಬಂದಾವ ಇಲ್ಲಿ ಜೈ ಮಹಾರಾಟ ಜೈ ಶಿವಾಜಿ ಅನ್ಬೇಕಾದ್ರೆ ಇಲ್ಲಿ ಅವ್ರು ಸರಿಯಾದ ಪಿಕ್ಚರ್ ಕೊಡೋದಿಲ್ಲ ಅಂತ ಅರ್ಥ ಆಯ್ತಲ್ಲ. ಎಲ್ಲಿ ನಡೀತಾ ಇದೆ ಕರ್ನಾಟಕದ ಇದು ಬೆಳಗಾವಿ ಅಂತ ಅದಕ್ಕೆ ಪೂರ್ವ ಕಲ್ಪನೆ ಕೊಡ್ಬೇಕಾಗಿತ್ತಲ್ಲ. ಅಂದ್ರೆ ಅಲ್ಲಿ ಬಂದು ವಾತಾವರಣ ನೋಡಿ ಕೊಟ್ಲ ಅವ್ರು ಏನ್ ಮಾಡ್ತಾರೆ, ಜೈ ಶಿವಾಜಿ ಜೈ ಮಹಾರಾಷ್ಟ್ರ ಅಂದ್ಬಿಟ್ರು. ಅದೇ ತಕರಾರು ತೆಗೆದು ನಮ್ಮ ಮೈಕ್ ಕಸ್ಕೊಂಡಿದ್ದನ್ನ MES ಅವರು ಕಿಡಿಕಿಡಿಯಾಗಿ ಅದನ್ನ ಖಂಡನೆ ಮಾಡಿದ್ದಾರೆ. ಅಂದ್ರೆ ಅವ್ರು ಯಾವ ರೀತಿ ವ್ಯವಸ್ಥಿತವಾದ ಕುತಂತ್ರ ಮಾಡ್ತಾರೆ ನೋಡ್ರಿ. ಮಹಾರಾಷ್ಟ್ರ ಇರಲಿ, ಮರಾಠ ಏಕೀಕರಣ ಸಮಿತಿ ಆಗ್ಲಿ, ಇಲ್ಲಿ ಯಾವುದೇ ಸ್ಪರ್ಧೆ ನಡೆಯ ಮುಂದೆ ಇದು ಬೆಳಗಾವಿ ಕರ್ನಾಟಕದ್ದು, ಇಲ್ಲಿ ನಡೆ ಅವರೆಲ್ಲ ಕರ್ನಾಟಕ ಬದ್ದಿರಬೇಕು ಅಂತ ಹೇಳೋ ಕರ್ತವ್ಯ ಯಾರ್ದು? ಅದಕ್ಕೆ ಅವ್ರು ಬಂದದ್ದು ಅಂದ ಒಂದಲ್ಲ, ಅವ್ರು ಇನ್ನೋಸೆಂಟ್ಲಿ ಅಂದ್ಬಿಟ್ಟ ಅವನು. ಆಮೇಲೆ ಅವಾಗ ಅರ್ಥ ಆಯ್ತು ಇದು ಹೀಗೆ ಅನ್ಬಾರ್ದಾಗಿತ್ತು. ಅವ್ರಿಗೆ ಅಲ್ಲಿ ಮೇಲ್ವಿಚಾರಕರು ಅವ್ರು ಹೇಳಿದ್ರು, ಇದಕ್ಕೆ ಅನಗತ್ಯ ವಿವಾದ ಮಾಡಬೇಡಪ್ಪ, ಇದು ಜಯ ಶಿವಾಜಿ ಜಯ ಮರಾಠ ಅನ್ನೋದಲ್ಲ ಅಂತ ಹೇಳಿದ್ರು. ಆ ವ್ಯಕ್ತಿಗೆ ಅಸಮಾಗ್ಬಿಟ್ಟ. ಅಂದ್ರೆ ಅವ್ನಿಗೆ ಅರ್ಥ ಏನಾಗಿಲ್ಲ ಇಲ್ಲಿದು. ಅಂದ್ರೆ ಬೆಳಗಾವಿಗೆ ಯಾವುದೇ ನೋಡಿ ಮುಂದೆ ಇಲ್ಲಿ ವಾತಾವರಣ ಮರಾಠಿ ಫಲಕ ಎಲ್ಲ ನೋಡಿ ಇದು ಬೆಳಗಾವಿ ಕರ್ನಾಟಕದಂತ ಸಂಶಯ ಬರುವಷ್ಟು ನಮ್ಮ ಸರ್ಕಾರ ಇಲ್ಲಿ ಈ ರೀತಿ ವರ್ತನೆ ಮಾಡ್ತದೆ ಬೆಳಗಾವಿಲಿ. ಓಕೆ, ಅದಾದ್ಮೇಲೆ ಏನಾಯ್ತು ಅಲ್ಲಿ? ಏನಕ್ಕೆ ಎಲ್ಲ ಬಂದು ಅಲ್ಲಿ ಗಲಾಟೆ ಮಾಡಿದ್ರಾ? ಅಲ್ಲ, MES ಪರವಾಗಿದ್ದವ್ರು ಗಲಾಟೆ ಮಾಡಿದ್ರು. ಅದನ್ನ ಅವ್ರಿಗೆ ಯಾಕೆ ನೀವು ತಕರಾರು ಮಾಡಿದ್ರಿ ಅಂತ ಕೂಗಾಡಿದ್ರು MES ಅವರು. ಅಲ್ಲಿ ಮರಾಠಿ ಕುಸ್ತಿ ಪಂದ್ಯದಲ್ಲಿ ಹೆಚ್ಚಾಗಿ ಮರಾಠಿಗರು ಇರ್ತಾರೆ. ಅಲ್ಲಿ ಎಲ್ಲಿ ಕುಸ್ತಿ ಪಂದ್ಯ ನಡೀತಿದಲ್ಲ, ಕುಸ್ತಿ ಅದು ಅಖಾಡದಲ್ಲಿ ಎಲ್ಲ ಬಯಲಿನಲ್ಲಿ ಅವರೇ ಹೆಚ್ಚಿರ್ತಾರೆ ಅಲ್ಲಿ. ಅದು ಕನ್ನಡಿಗರ ಸಂಖ್ಯೆ ಬಹಳ ಕಡಿಮೆ ಅಲ್ಲಿ. ಆ ಕುಸ್ತಿ ಪಂದ್ಯ ಬಹಳ 100 ವರ್ಷದಿಂದ ನಡ್ಕೊಂಡು ಬಂದಿದೆ ಅದು. ಆದ್ರೆ ಬೆಳಗಾವಿ ಅದಕ್ಕೆ ನಾವೀಗ ನಾಮಫಲಕದಲ್ಲಿ 60% ಅಂತ ಬಹಳ ಸ್ಟ್ರಿಕ್ಟ್ ಆಗಿ ಮಾಡಿ ಅಂತ ಈ ಒತ್ತಾಯ ಚಾಲುವಾಗಿದೆ, ಹೋರಾಟ ಆಗಿದೆ, ಸ್ಟಾರ್ಟ್ ಆಗಿದೆ ಈಗ. ಈಗ ಬೆಳಗಾವಿ ಬಂದ ತಕ್ಷಣ ಈ ಮರಾಠಿ ಮೈ ವಾತಾವರಣ ನೋಡಿ ಹೊರಗಿನವರು ಹಾಗೆ ತಿಳ್ಕೊಳ್ಳೋ ಅಪಾಯ ಇದ್ದೇ ಇದೆ. ಬಂದವ್ರಿಗೆ ಹೇಳಿದ ಅವನು ಇನ್ನೋಸೆಂಟ್ಲಿ ಅಂದದ್ದು ಅವನ್ ತಪ್ಪಂತ ನನಗೆ ಅನಿಸ್ತಾ ಇಲ್ಲ. ಎಲ್ಲಿಂದ? ನೇಪಾಳದಿಂದ ಬಂದವರು. ಇಲ್ಲಿ ಸರ್ಕಾರ ಇಲ್ಲಿ ಹಿಂದೇಟು ಹಾಕ್ತದಲ್ಲ, ಮರಾಠಿ ಬೋರ್ಡ್ ತೆಗಿಲಿಕ್ಕೆ ಹಿಂದೇಟು. ಈಗ ನಾವೆಲ್ಲ ಒತ್ತಾಯ ಹೋರಾಟ ನಮ್ಮ ಕನ್ನಡ ಸಂಘಟನೆ ಯುವಕರು ಎಲ್ಲ ಮಾಡ್ತಾ ಇದಾರೆ. ಈಗ 60% ಕನ್ನಡ ನಾಮದಲ್ಲಿ ಕನ್ನಡ ಇರಬೇಕು ಅಂತ ಏನು ಹೋರಾಟ ನಡೀತಾ ಇದೆಯಲ್ಲ ಈಗ. ಈ ಹಿಂದೆ ನಡೆದದ್ದು ಬರೇ ಕಾಟಾಚಾರಕ್ಕಿತ್ತು. ಈಗ ಈ ಸಲ ಮಹಾನಗರ ಪಾಲಿಕೆ ಅಧಿಕಾರಿಗಳು ಅದನ್ನು ಗಂಭೀರವಾಗಿ ತಗೊಂಡು ಸುಮಾರು 3,500 ಅಂಗಡಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಈಗ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಅಶೋಕ್ ಚಂದರ್ಗಿ ಅವರೇ ಮಾತನಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಜೊತೆಯಲ್ಲಿ.